ಗೋಪಾಲಯ್ಯ, ಈ ಮಳೆಗೆ ಒಳಗೆ ಕಫ ಕಟ್ಕೊಂಡ್ಬಿಟ್ಟಿದೆ. ಎಷ್ಟೇ ಔಷಧಿ ತಗೊಂಡ್ರು ಕಡಿಮೆ ಆಗಿಲ್ಲ. ಅದಕ್ಕೆ ಇಲ್ಲಿ ಇಡ್ಲಿ ತಿಂದು ಪುಟ್ಟಕ್ಕನ ಹತ್ರ ಕಷಾಯ ಮಾಡಿಸ್ಕೊಂಡು ಕುಡಿಯೋಣ ಅಂತ ಬಂದೆ. ದಿನವೂ ಇಲ್ಲೇ ಬಂದು ತಿಂಡಿ ತಿಂದು ಹೋಗಿ ಅಂತೀನಿ. ಕೇಳ್ತೀರ ನನ್ನ ಮಾತಾ? ಚಂದಾಗಿ ತಿಂದ್ರಲ್ವೇ ದೇಹದಾಗ ಶಕ್ತಿ ಬರೋದು. ಶಕ್ತಿ ಬಂದರೆ ಯಾವ ಕಾಯಿಲೆನೂ ಇರೋಕ್ಕಿಲ್ಲ ಅಲ್ವೇ? ಪುಟ್ಟಕ್ಕ, ಈ ಬಿದ್ದೋಗೋ ಮರಕ್ಕೆ ಸುಮ್ಕೆ ಆರೈಕೆ ಹಾಕ್ಬೇಕು ಹೇಳು. ಮನೆಯಾಗ ಮಾಡ್ಕೊಳಕ್ ಹಾಕಿಲ್ಲ ಅಂದ್ಮೇಕೆ ಈ ಬಾಧೆ ಯಾಕೆ? ಬಿದ್ದೋಗ ಮರ ಅಂತ ನಿರ್ಲಕ್ಷ್ಯ ಮಾಡಬಾರ್ದು ಮೇಷ್ಟ್ರೆ. ನೀವು ದೊಡ್ಡರು, ನಿಮ್ಗೆ ಹೇಳೋ ಅಷ್ಟು ದೊಡ್ಡವಳು ನಾನೇ. ಮನ್ಸನ್ಗೆ ಅನುಕೂಲ ಜಾಸ್ತಿ ಆದರೆ ಹಿಂದಿನ ನೆನಪೆಲ್ಲ ಮಾಸೋಯ್ತದೆ. ಹಿಂಗಾದ್ರೂ ಬಾಧೆ ಪಟ್ರೆ ನನ್ನ ಹೆಂಡತಿ ನೆನಪಲ್ಲಿ ಬದುಕ್ಬೋದಲ್ವಾ? ಅದಕ್ಕೆ ಈ ಪರದಾಟ ಪುಟ್ಟಕ್ಕ. ಅಲ್ಲಷ್ಟೇ ಪರದಾಟ ಆಯ್ತಾಯ್ತು ಅಂತಿದ್ದೀರಿ. ಆ ಪರದಾಟದಿಂದ ಹೊರಗೆ ಬರೋಕೆ ಒಂದು ದಾರಿ ಹುಡುಕಬೇಕು ತಾನೆ. ಅಯ್ಯೋ, ಇಲ್ಲೇ ಬಂದು ತಿಂಡಿ ತಿನ್ನಿ ಅಂತೀನಿ, ತಿನ್ನಕ್ಕಿಲ್ಲ. ಮನೆಗೆ ಕಳಿಸ್ಕೊಡ್ತೀನಿ ಅಂದ್ರೆ ಅದು ಬೇಡ ಅಂತೀರಿ. ತಿಳಿದವ್ರಿಗೆ ನಾವು ತಾನೇ ಯೋಟು ಅಂತ ಹೇಳೋಕ್ಕಾಯ್ತದ ಬಿಡಿ. ನನ್ನ ವಿಷಯ ಆಗಿರಲಿ ಪುಟ್ಟಕ್ಕ, ಮೆಸ್ನಲ್ಲಿ ಗಂಡ ಹೆಂಡತಿ ಇಬ್ಬರೇ ದುಡಿಯೋ ಹಂಗಿದೆ. ಮಕ್ಕಳು ಗಂಗಾಧರಪ್ಪ ಯಾರು ಕಾಣಿಸ್ತಿಲ್ಲ. ಎಲ್ಲ ಊರಿಗೆ ಹೋಗವ್ರೆ. ಈ ನಾನು ಪುಟ್ಟ ಮೀದೆ ದರ್ಬಾರಿದೆ. ಏನು ಊರಿಗೆ ಹೋಗವ್ರ? ಅಲ್ಲ ಗೋಪಾಲಪ್ಪ, ಈ ಊರು ಬಿಟ್ರೆ ಇನ್ಯಾವ ಊರಿಗೆ ಹೋಗೋದಕ್ಕೆ? ಅದೇ ಮೇಷ್ಟ್ರೆ, ಮೊದಲನೇ ಸಲ ಪುಟ್ಟಕ್ಕ ಏನೋ ವಿಷಯ ನನ್ನಿಂದ ಮುಚ್ಚಿಡೋ ಹಾಗೆ ಕಾಣಿಸ್ತಾ ಇದೆ. ಯಾಕೆ ಪುಟ್ಟಕ್ಕ? ಅದು ಯಾವ ಊರು ಅಂತ ನನಗೆ ಹೇಳಬಾರ್ದಾ? ಹಂಗೆಲ್ಲ ಏನೂ ಇಲ್ಲ ಮೇಷ್ಟ್ರೆ. ಅದೇನು ವಿಷಯ ಹೇಳು ಪುಟ್ಟಕ್ಕ. ಮ್ಯಾಸ್ಟ್ರು ಎಲ್ಲ ತಿಳಿದವರು. ಅವ್ರ ತಮ್ಮ ಮುಚ್ಚಿಡಿದ್ರೆ ಏನು ಸಿಗ್ತೈತೆ, ಅದು ಯಾವ ಊರು ಅಂತ ಹೇಳ್ಬಿಡು ಪುಟ್ಟ. ಮಕ್ಕಳೆಲ್ಲ ಸಿರಿದೂರ್ಗೆ ಹೋಗೋರೆ ಮೇಷ್ಟ್ರೆ. ಏನು ಹೇಳ್ತಿದೀಯ ಪುಟ್ಟಕ್ಕ? ನೀನು ಬೇಡ ಅಂತ ಬಿಟ್ಟು ಬಂದಿದ್ದ ಊರಿಗೆ ನಿನ್ನ ಮಕ್ಕಳನ್ನು ಕಳಿಸಿದ್ಯಾ ಪುಟ್ಟಕ್ಕ? ಏನ್ ಮಾಡೋದು ಮೇಷ್ಟ್ರೆ? ಮನಸ್ಸು ಬೇಡ ಅಂದ್ರು